ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಲ್ಲಿ ನಿಮ್ಮಂಥ ಶಾಸಕರಿರಬೇಕು. ಒಂದು ಸರಳ ಜೀವಿ, ಸರಳವಾಗಿ ಸಿಗ್ತೀರಾ, ವಿರಳವಾಗಿ ಸಿಗ್ತೀರಾ. ಎಷ್ಟೊಂದು ಜನಸಂಪರ್ಕ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಎಂಥ ಒಂದು ದೊಡ್ಡ ವಿಕೆಟ್ ಕೆಡವಿಬಿಟ್ರೆ ಅಲ್ಲಿ ಒಂದು ರಾಜ್ಯದ ದೊಡ್ಡ ಮಂತ್ರಿ. ಏನೇನೋ ಹಗರಣಗಳಾಯಿತು. 10 ಆಂಬ್ಯುಲೆನ್ಸ್ ಕೊಡ್ತೇನಂದ್ರಿ, 20 ಕೊಟ್ಟಿದ್ರಿ. ಎಸ್ ಸರ್, ಹೇಳಿ ಜನಸೇವೆಗಾಗಿ. ಭಾಳ ಖುಷಿ ಆಗ್ತಿದೆ ಸರ್. ಅದು ಪ್ರಶ್ನೆ ಮಾಡ್ತೇನೆ. ಮೊದಲು ನಾನು ಹೇಳ್ತೀನಿ, ನಾನು ಅನೇಕ ಬಾರಿ ನಿಮ್ಮ ವಿಡಿಯೋ ಮಾಡಿದ್ದೀನಿ. ಭಾಳ ಇಲ್ಲ ಸರ್, ನೋಡಿದೆ, ಭಾಳ ಖುಷಿ ಆಯಿತು. ನಮ್ಮದು ಉತ್ತರ ಕರ್ನಾಟಕ ಶೈಲಿ. ಎಸ್ ಸರ್, ನಾವು ಜವಾರಿ ಭಾಷೆಯಲ್ಲಿ ಮಾತಾಡ್ತೀವಿ. ಎಸ್ ಸರ್. ನಿಮ್ಮನ್ನು ಮೆಚ್ಕೊಂಡು ಥ್ಯಾಂಕ್ ಯು ಸರ್. ವಿಧಾನಸೌಧದಲ್ಲೂ ನಿಮ್ಮ ಜೊತೆ ಎಸ್ ಸರ್, ಖಂಡಿತವಾಗೂ. 10 ಆಂಬ್ಯುಲೆನ್ಸನ್ನು ಕೊಡ್ತೇನಂದಿದ್ರಿ, 20 ಕೊಟ್ಟಿದ್ದೀರಿ. ಎಸ್ ಸರ್. ಆ ಜನರ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ ಸರ್ ನಿಮಗೆ? ಸರ್, ನಾನು ಚುನಾವಣೆಗೆ ಮುಂಚೆ ನಾನು 5 ವರ್ಷದ ಮುಂಚೆನೇ ನಾನು ಭ್ರಷ್ಟಾಚಾರದ ವಿರುದ್ಧ ಓಡಾಡಿದ್ದೆ. ಆವಾಗ ನಾನು ತುಂಬ ಸ್ಟ್ರಗಲ್ ಪಡಬೇಕಾಯಿತು. ಆಗ ನನ್ನ ಪ್ರತಿಸ್ಪರ್ಧಿಗಳು ನನ್ನ ಮೇಲೆ ಒಂದು 22 FIR ಹಾಕಿದ್ರು. ವಾರಕ್ಕೆ 5-5 ದಿನ ಕೋರ್ಟಲ್ಲಿ ಇರ್ತಿದ್ದೆ. ತುಂಬ ಸ್ಟ್ರಗಲ್ ಇತ್ತು. ಅಂದರೆ ವ್ಯವಸ್ಥೆ ಬಗ್ಗೆ, ವ್ಯವಸ್ಥೆಯಲ್ಲಿರೋ ತಪ್ಪುಗಳ ಬಗ್ಗೆ ನನ್ನಂಥ ಹುಡುಗರು, ಬಿಸಿ ರಕ್ತದವ್ರು ಮಾತಾಡಿದ್ರೆ ಕೇಸುಗಳು ಹಾಕ್ಸಿ ಭಯ ಬೀಳಿಸ್ತಾರೆ. ಬಟ್ ಮೋಸ್ಟ್ಲಿ ಭಾಳಷ್ಟು ಜನ ಹುಡುಗರು ಹಂಗೆ ಭಯ ಬಿದ್ದು ಹಿಂಜರಿತಾರೆ. ಬಟ್ ನನಗೆ ಅದು ಗಾಡ್ ಗಿಫ್ಟೆಡೋ, ಜೀನ್ಸಲ್ಲಿ ಬಂತು, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ. 22 ಅಲ್ದಿದ್ರೆ 220 ಹಾಕ್ಸ್ಕೊ ಹೋಗು, ಐ ಡೋಂಟ್ ಕೇರ್ ಅಂತ ಸವಾಲು ಹಾಕ್ಕೊಂಡೇ ಬಂದೆ. 5 ವರ್ಷ ಹಂಗೆ ಸ್ಟ್ರಗಲ್ ಮಾಡಿದೆ. ನನ್ನ ಪಾಡಿಗೆ ನಾನೊಂದು ಇನ್ಸ್ಟಿಟ್ಯೂಷನ್ ನಡೆಸ್ಕೊಂಡಿದ್ದೆ. ಸಡನ್ನಾಗಿ ನನಗೆ ಆಹ್ವಾನ ಬಂತು ಪಾರ್ಟಿಯಿಂದ, ನಾಯಕರಿಂದ, ಬಾ ಯಾಕೆ ಚುನಾವಣೆ ನಿಲ್ಲಬಾರ್ದು ಅಂತ. ಬಟ್ ನನಗೆ ಇಷ್ಟು ಬೇಗ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಇಷ್ಟು ಬೇಗ ಸಪೋರ್ಟ್ ಇಲ್ಲದೆ ಇರೋ ಹುಡುಗ, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಹುಡುಗ, ಯಾವುದೇ ಪೊಲಿಟಿಕಲ್ ಫ್ಯಾಮ್ಲಿ, ಅದು ಏನು ಸಡನ್ನಾಗಿ ಟಿಕೆಟ್ ತರೋಕ್ಕೆ ಆಗಲ್ಲ ಅಂತ ಇತ್ತು. ನನಗೆ ಐಡಿಯಾನೇ ಇಲ್ಲ ನಾನು ಬರ್ತೀನಿ ಅಂತ. ಬಟ್ ಸಡನ್ನಾಗಿ ನನ್ನ ಪಾರ್ಟಿ ನನಗೆ ಗುರುಸಿ ಟಿಕೆಟ್ ಕೊಡ್ತು, ನಿಂತ್ಕೊಂಡೆ. ಆವಾಗ ಪ್ರತಿಸ್ಪರ್ಧಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು. ಬಟ್ ನನ್ನ ಹತ್ರ ದುಡ್ಡು ಇರಲಿಲ್ಲ. ನಾನೇನೋ ಈಗೀಗ ಒಂದು ಸಂಸ್ಥೆ ಕಟ್ಕೊಂಡು ಚಿಕ್ಕ ಪುಟ್ಟ, ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳ್ತೀನಿ, ಇವತ್ತು ದಾಖಲೆ ತೆಗೆದು ನೋಡಿ, ನನ್ನ ಮನೆ ಮೇಲೆ EMI ನಡೀತಿದೆ, ನನ್ನ ಕಾರ್ ಮೇಲೆ EMI ನಡೀತಿದೆ, ನನ್ನ ಸಂಸ್ಥೆಗಳ ಮೇಲೆ ಇವತ್ತು ಸಾಲ ಇದೆ, EMI ನಡೀತಾ ಇದೆ. ಬಟ್ ಆದರೂ ನಾನು ದುಡ್ದಿದ್ದು ಅಷ್ಟು ನಾನು ಎತ್ಕೊಂಡೋಗಿ ಜನಕ್ಕೆ ಖರ್ಚು ಮಾಡ್ತಿದ್ದೀನಿ. ನನಗೆ ಅಭದ್ರತೆ ಇಲ್ಲ. ಅಪ್ಪ ಚೆನ್ನಾಗಿದ್ದಾಗಲೇ ಒಂದು 4 ಸೈಟು, 1-2 ಮನೆ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನನಗೆ ನಾಳೆನೂ ದುಡಿತೀನಿ ಅಂತ ನಂಬಿಕೆ ಇದೆ, ನಾಳಿದ್ದು ದುಡಿತೀನಿ ಅಂತ ನಂಬಿಕೆ ಇದೆ. ನಾನು ಗಟ್ಟಿಯಾಗಿರೋರ್ಗೂ ದುಡಿತೀನಿ. ಏನೊಂದು 10-15 ಸಾವಿರ ಬೇಕು ಸರ್ ಹೆಂಡತಿ ಮಕ್ಕಳನ್ನ ನೆಮ್ಮದಿಯಾಗಿ ಸಾಕೋಕ್ಕೆ, ಅಷ್ಟಿದ್ದರೆ ಸಾಕು ಅಂತ ನಾನು ನಂಬಿರೋನು. ಆವಾಗ ಎಲೆಕ್ಷನ್ ಟೈಮಲ್ಲಿ ಜನಕ್ಕೆ ಕೇಳಿದೆ, ನನ್ನ ಹತ್ರ ಈಗ ದುಡ್ಡಿಲ್ಲ, ಬಟ್ ನಿಮ್ಮ ಮನೆ ಮಗನ ಥರ ನಿಮಗೆಲ್ಲ ಸಹಾಯ ಮಾಡ್ತೀನಿ. ನಾನು ಗೆದ್ದ ಮೇಲೆ 70,000 ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಟ್ಟೆ. 1ರಿಂದ 10ನೇ ಕ್ಲಾಸ್ ಸರ್ಕಾರಿ ಶಾಲೆ ಮಕ್ಕಳು, ಅದರಲ್ಲಿ ಸರಿಸುಮಾರು 12ರಿಂದ 13,000 ನಮ್ಮ SC/ST ಸಮುದಾಯದ ಮಕ್ಕಳು. ಆ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಅಣ್ಣನ ಥರ ನಿಂತ್ಕೊಂಡು ಮೆಷರ್ಮೆಂಟ್ ತೊಗೊಂಡು ಒಳ್ಳೆ ಬಟ್ಟೆ ಕೊಡಿಸ್ದೆ. 20,000 ಮಂದಿಗೆ 20,000 ಮಂದಿಗೆ ಬಟ್ಟೆ ಕೊಡಿಸ್ದೆ. ಒಂದು 800ರಿಂದ 1,000 ರೂಪಾಯಿ ಬೀಳುತ್ತೆ ಒಂದು ಜೊತೆ ಅಂತ ಬಟ್ಟೆ ಕೊಡಿಸಿ. ನಾನೇನು ಇದು ಕೊಡಿಸಿಲ್ಲ. SSLC ಓದ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ 1,000 ಕೊಟ್ಟಿದ್ದೀನಿ. ಇಂಜಿನಿಯರಿಂಗ್ MBBS ಓದೋ ಎಲ್ಲ ಮಕ್ಕಳಿಗೆ 5,000 ಕೊಟ್ಟಿದ್ದೀನಿ. ಆಟೋ ಡ್ರೈವರ್ಸ್ ಮಕ್ಕಳಿಗೆ 5,000 ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇಲ್ಲದೆ ಇರೋ ಮಕ್ಕಳಿಗೆ ಒಂದಷ್ಟು ಜನಕ್ಕೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಇನ್ನು ಕೆಲವ್ರಿಗೆ ಸ್ವಲ್ಪ ಮನೆ ಕಡೆ ಚಂದ ಇರ್ತಾರಲ್ಲ ಅವರು, ಅಂಥವ್ರಿಗೂ ಸಹಾಯ ಮಾಡಿದ್ದೀನಿ. ಈಗ ಇಷ್ಟು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ. ಕಾರಣ ಒಂದು ನಿಮಿಷ, ನನಗೆ ರಾಜಕಾರಣದ ಬೆಂಕಿ ವಿಷಯ ಬೇಕಾಗಿಲ್ಲ. ಮೂಲಭೂತ ಸೌಲಭ್ಯಗಳನ್ನು ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ಕ್ಷೇತ್ರದಲ್ಲಿ, ತುಂಬ ಮೆಚ್ಚುವಂಥದ್ದು. ಪ್ರತಿ ಮನೆಗೆ ಭೇಟಿ ಕೊಡ್ತೀರಿ. ಯಾವ ಶಾಸಕ ಮಾಡ್ತಾನೆ ರೀ 224 ಕ್ಷೇತ್ರದಲ್ಲಿ? ಇವತ್ತು ನೇರವಾಗಿ ಮನೆಗೆ ಹೋಗ್ತಾನೆ, ಅಮ್ಮ ತಾಯಿ ಏನಿದೆ ನೌಕರಿ ಇಲ್ವಾ, ನಿನ್ಗೇನು ಕೆಲಸ ಬೇಕಿದು? ಇಂಥ ಶಾಸಕ 224ರಲ್ಲಿ ಇದು ಕೆಂಗಲ್ ಹನುಮಂತಯ್ಯ ಕಟ್ಟಿದ್ದು ಇತಿಹಾಸವುಳ್ಳಂಥ ಇದು KC ರೆಡ್ಡಿ ಅವರು ಕಟ್ಟಿದ್ದು. ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಹೊಂಟಿದ್ದೀರಿ. ಪ್ರದೀಪ್, ನಿಮ್ಗೆ ಒಳ್ಳೆಯದಾಗಲಿ, ಒಳ್ಳೆ ಭವಿಷ್ಯನೂ ಇದೆ. ಇದೇ ರೀತಿ ನಿರಂತರ ಸಾಗ್ರಿ. ನಮಗೆ ರಾಜಕಾರಣ ಆ ಮಾತು ಈ ಮಾತು ಬೆಂಕಿ ಅವಶ್ಯಕತೆ ಇಲ್ಲ. ಮೂಲಭೂತ ಸೌಲಭ್ಯಗಳು ಜನರಿಗೆ ಬೇಕಾಗಿದ್ದು. ಕುಡಿಯುವ ನೀರು, ಶಿಕ್ಷಣದಲ್ಲಿ ಅಂತೂ ನೀವು ಕ್ರಾಂತಿ ಮಾಡಿದಿರಿ. IAS IPS ಕೋಚಿಂಗ್ ಸೆಂಟರ್ಗಳನ್ನ ಮಾಡಿದಿರಿ. ಅದಕ್ಕೆ ಎಷ್ಟೋ ಕೋಟಿ ರೂಪಾಯಿ ನೀವು ದುಡ್ಡು ಸಹಿತ ಜನರಿಗೆ ಉಪಯೋಗ ಹಂಗೆ ಹಾಕಿದಿರಿ. ಆ ಶಿಕ್ಷಣ ಕ್ರಾಂತಿ ಬಗ್ಗೆ ನಿಮ್ಮ ಕ್ಷೇತ್ರದ ಜನ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ಉಳಿದ ಶಾಸಕರು ಸಹಿತ ನೋಡಿ. ಇನ್ನೊಂದು ಏನು ಗೊತ್ತಾ ಸರ್, ನನ್ನಲ್ಲಿ ನಾನು ಮಾಡ್ತಿರೋ ಕೆಲಸ ಸರ್, 90% ಕೆಲವು ದೊಡ್ಡ ಅಫೆನ್ಸ್ ಬಿಟ್ಟರೆ ಈ ಊರುಗಳಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ರಾಜಕೀಯ ಗಲಾಟೆಗಳು ಮಾಡ್ಕೊತಾರಲ್ಲ ಸರ್, ಯಾರೇ ಮಾಡ್ಕೊಂಬಂದರು, ಅದು BJPಯವರು, JDS ಅವರು, ನಮ್ಮ ಪಾರ್ಟಿಯವ್ರು ಯಾರೇ ಇದ್ದರು, ಅವ್ರನ್ನ ಕೂರಿಸಿ ರಾಜಿ ಮಾಡಿ ಒಂದೂರವರಪ್ಪ ಕೇಸುಗಳೆಲ್ಲ ಹಾಕ್ಸ್ಕೊಬಿಡಿ, ಕೋರ್ಟಿಗೆ ಸುಚ್ಚಕ್ಕಾಗಲ್ಲ ಅಂತ ನಾನು ಮೊದಲು ಯಶಸ್ವಿಯಾಗಿರೋದೇ ಅಲ್ಲಿ ಸರ್. ಒಂದು 100 ಕೇಸ್ ರಾಜಿ ಮಾಡಿಸಿರ್ತೀನಿ ಸರ್. FIR ಮಾಡಿಸೋದು ಎಷ್ಟು ತಾಸು ಅಲ್ಲ. ಮೊದಲನೇದು ಯಾಕೆಂದರೆ ಆ ದುಡ್ಕಲ್ಲಿ ಮಾಡಿಬಿಡ್ತಾರೆ, ಮತ್ತು ಹೆಂಡತಿ ಮಕ್ಕಳು ಸಫರ್ ಆಗ್ತಾರೆ.
ಯಾಕೆಂದರೆ ಒಂದು 5 ವರ್ಷ ಕೋರ್ಟ್ ಸುತ್ತೋದಿದೆ ನೋಡಿ, ಆ ನೋವು ನನಗೆ ಗೊತ್ತು. ಎರಡನೇದು ಸರ್, ನಾನು ಸರ್ಕಾರಿ ಶಾಲೆ ಮಕ್ಕಳನ್ನ ಏನಾದರೂ ಪ್ರೂವ್ ಮಾಡಿಸ್ಬೇಕು. ನಾನೀಗ ನೋಡಿ ಸೂಪರ್ 60 ಅಂತ ಮಾಡಿದ್ದೀನಿ ಸರ್. ಈಗಾಗಲೇ ಸರ್ಕಾರಿ ಶಾಲೆಯಲ್ಲಿ 60 ಜನ ಹುಡುಗರನ್ನ 60 ಜನ ಹುಡುಗಿರನ್ನ ಗೌರ್ಮೆಂಟ್ ಸ್ಕೂಲ್ 10th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಪಟ್ಟಿ ಮಾಡಿದ್ದೀನಿ. ಅದರಲ್ಲಿ ನೀವು ನಂಬಲ್ಲ, ಅಪ್ಪ ಅಮ್ಮ ಇಲ್ದರೋ ಹುಡುಗ ಇದ್ದಾನೆ, ಅಪ್ಪ ತೀರೋಗ್ಬಿಟ್ಟು ಅಮ್ಮ ಪ್ಯಾರಲೈಸ್ ಆಗಿರೋ ಹುಡುಗಿ ಇದ್ದಾಳೆ, ಅಪ್ಪ ಅಮ್ಮ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ಒಂದು ತೂಟಕ್ಕೆ ನಡೆಯೋದು ಕಷ್ಟ ಇದೆ ಅಂಥ ಮಕ್ಕಳಿದ್ದಾರೆ. ಅವರೆಲ್ಲ 60-70% ಇದ್ದಾರೆ. ಅಂಥ 120 ಜನ ಮಕ್ಕಳನ್ನ ಈ ಡಿಸೆಂಬರ್ 26ನೇ ತಾರೀಕು ಬೆಂಗಳೂರಿಗೆ ಕರ್ಕೊಂಬಂದು 120 ಜನಕ್ಕೂ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಮಾರ್ಚಲ್ಲಿ SLC ಪರೀಕ್ಷೆ ಕರ್ಕೊಂಡೋಗಿ ಅದರಲ್ಲಿ ಒಂದು 625 ಓಡಿಸ್ಬೇಕು. 60-70% ಇರೋ ಹುಡುಗನ್ನ ಒಂದು ಡಿಸ್ಟಿಂಕ್ಷನ್ ಓಡಿಸ್ಬೇಕು. ಅಂದರೆ ಡಿಸ್ಟಿಂಕ್ಷನ್ನು ಸ್ಟೇಟ್ ರ್ಯಾಂಕು ಪ್ರೈವೇಟ್ ಅವ್ರಿಗೆ ಅಲ್ಲ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಓಡಿಸ್ತಾರೆ. ಏನಿಲ್ಲ ಅಂದರೂ ಸರ್ ನಂಬಿ 3 ತಿಂಗಳಿಗೆ ಬೆಂಗಳೂರಲ್ಲಿ ಒಂದು ಸ್ಟೂಡೆಂಟ್ಗೆ ಹಾಸ್ಟ್ಲು, ಊಟ, ತಿಂಡಿ, ಕೋಚಿಂಗು, ಮೆಟೀರಿಯಲ್ಲು ಏನಿಲ್ಲ ಅಂದರೂ ಒಂದು 70-80 ಸಾವಿರ ಖರ್ಚು ಬರುತ್ತೆ ಸರ್. ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ 1 ಲಕ್ಷ ಖರ್ಚು ಬರುತ್ತೆ. ನಾನು 120 ಜನ ಮಕ್ಳಿಗೆ ಮಾಡ್ತಿದ್ದೀನಿ. ಇದು ಪೊಲಿಟಿಕಲ್ ಇಂಟೆನ್ಷನ್ ಇಲ್ಲ. ನನ್ನ ಚುನಾವಣೆ ಇರೋದು 5 ವರ್ಷಕ್ಕೆ. ಬಟ್ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಪ್ರದೀಪ್ ಈಶ್ವರ್ ಯಾಕೆ ಇವೆಲ್ಲ ಮಾಡ್ತಿದ್ದಾನೆ ಅಂದರೆ, ಕರ್ನಾಟಕದ ರಾಜಕೀಯಕ್ಕೆ ನನ್ನಂಥ ಒಬ್ಬ ಹುಡುಗ ಏನೋ ಮಾಡ್ತೀನಿ ಅಂತ ಓಟ್ ಕೇಳಿದ್ದೀನಿ, ಜನ ಓಟ್ ಹಾಕಿದ್ದಾರೆ. ಸಪೋಸ್ ಇವಾಗ ಏನಾದರೂ ಪ್ರದೀಪ್ ಈಶ್ವರ್ ಸೋತ್ರೆ ನಾಳೆ ಸಾವಿರಾರು ಜನ ಹುಡುಗರು ರಾಜಕೀಯಕ್ಕೆ ಬರ್ತಾರೆ ನೋಡಿ, ಅವ್ರನ್ನ ಯಾರೂ ಜನ ನಂಬಲ್ಲ. ಇವತ್ತು ನಾನು ಪ್ರೂವ್ ಮಾಡಿದೆ ಅಂದ್ಕೊಳ್ಳಿ, ನಾಳೆ ಒಬ್ಬ ಹುಡುಗ ಹೋಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಬಟ್ ಒಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಜನಕ್ಕೊಂದು ಆಪ್ಷನ್, ನೋಡಪ್ಪ ಆ ಹುಡುಗ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದ, ಈ ಹುಡುಗನೂ ಗೆಲ್ಸೋಣ, ಮೋಸ್ಟ್ಲಿ ಇವನು ಹಂಗೆ ಮಾಡ್ತಾನೇನೋ ಅಂತ. ಸೊ ಇದು 100 ಜನ ಹುಡುಗರು ಪಾಲಿಟಿಕ್ಸ್ಗೆ ಬರ್ತಾರಲ್ಲ, ಅವ್ರಿಗೆ ನಾನೊಂದು ಭರವಸೆ. ನಾನು ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ರಾಜಕೀಯಕ್ಕೆ ಬರಬೇಕು ಅಂದರೆ ಮೊದಲ ಎಲಿಜಿಬಿಲಿಟಿ. ಬೆರ್ರಿ ಬೈತಾರೆ, ಕಾಮೆಂಟ್ಸಲ್ಲಿ ಬೈತಾರೆ, ಮೀಡಿಯಾದಲ್ಲಿ ಬೈತಾರೆ. ನೀವು ರಾಜಕೀಯಕ್ಕೆ ಬರಬಾರ್ದಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಸೆಕ್ಷನ್ನ ಓದೋದು ನಿಲ್ಲಿಸಬೇಕು. ಇದು ಮೊದಲ ಕ್ರೈಟೀರಿಯಾ. ನಾನು ನಿಲ್ಲಿಸಿ ಭಾಳ ದಿನ ಬಾಯಿಗೆ ಬಂದಂಗೆ ಬೈತಾರೆ. ಎರಡನೇದು, ತುಂಬ ಜನ ಹುಡುಗರು ಬರಬೇಕು ಅಂದ್ಕೊತಾರೆ, ಕಾಮೆಂಟ್ಸ್ ಗೆದ್ರಿ, ವಿಮರ್ಶೆ ಗೆದ್ರು, ಅರ್ಧ ಜನ ಉಳಿದೋಗ್ತಾರೆ. ಇನ್ನೊಂದು 25% ಜನ ಆಗಿದ್ದಾಗೋಗ್ಲಿ ಅಂತಾರೆ, ಪೊಲೀಸ್ ಕೇಸ್ ಗೆದಿರ್ತಾರೆ. ಇನ್ನೊಂದು 20 ಜನ ಪೊಲೀಸ್ ಕೇಸ್ ಗೆದ್ರು ಅಲ್ಲ, ಆದರೂ ಅವ್ರಿಗೆ ರಜೆ ಇರೋ ದಿನ ಕೋರ್ಟು ರಜೆ ಇರುತ್ತಲ್ಲ, ಲೀವ್ ಆಗಿಬಿಟ್ಟು ಕೋರ್ಟ್ಗೆ ಓಡಾಡೋಕ್ಕಾಗಲ್ಲಲ್ವ, ಅದಕ್ಕೆ ಯಾಕೆ ಬೇಡಪ್ಪ ಅಂತಾರೆ. ಅಂಥ ಕ್ರೌಡಲ್ಲಿ ನನ್ನಂಥ ಒಬ್ಬ ಹುಡುಗ ಬರ್ತಾನೆ. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ಭಯ ಬೀಳಬೇಡಿ, ಆಗಿದ್ದಾಗೋಗ್ಲಿ. ಏನಾದರೂ ಮಾಡಬೇಕು ಅಂದರೆ ಬನ್ನಿ, ಎಲ್ಲದಕ್ಕೂ ರೆಡಿಯಾಗಿ ರಾಜಕೀಯಕ್ಕೆ ಬನ್ನಿ. ಇಲ್ಲಿ ತೇಜೋವಧೆ ಇರುತ್ತೆ, ಬೈತಾರೆ, ಕೇಸ್ಗಳು ಹಾಕ್ಸ್ತಾರೆ, ಕಾಲು ಎಳೆದಾಕ್ತಾರೆ, ಬೆನ್ನು ಚೂರಿ ಹಾಕ್ತಾರೆ, ಕೊಡಬಾರ್ದು ಕೆಲಸ ಕೊಡ್ತಾರೆ. ಇದೆಲ್ಲದಕ್ಕೂ ರೆಡಿಯಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ನೀವು ರೆಡಿ ಇದ್ದರೆ ಬನ್ನಿ, ಇಲ್ಲ ತೆಪ್ಪಗೆ ಹೆಂಡ್ತಿ ಮಕ್ಕಳು ನೋಡ್ಕೊಂಡು ಮನೆಯಲ್ಲಿರಿ. ಜನ ಪ್ರದೀಪ್ ಈಶ್ವರ್ ನೋಡಿದ ತಕ್ಷಣ ಹುಯ್ಯಿ ಅಂತ ಬನ್ನತ್ತು ಬಿಡ್ತಾರಲ್ಲ, ಏನು ನಿಮ್ಮ ದಾಡಿ, ನಿಮ್ಮ ಕೂದಲು ಒಂದು ವೈಶಿಷ್ಟ್ಯನೇ ಬೇರೆ, ಭಾಳ ಫಿಲ್ಮ್ ಸ್ಟಾರು ಅಂದ್ಬಿಡ್ತಾರೆ ನಿಮಗೆ. ಯಾಕೆ ಸರ್ ಏನಾದರೂ ಒಂದು ಬೇರೆ ಏನಾದರೂ ಒಂದು ಕ್ರಾಂತಿ ಮಾಡ್ಬೋದು ಸರ್? ಜನಕ್ಕೆ ನಾನು ಇಷ್ಟ ಆಗೋಕ್ಕೆ ಒಂದು ಕಾರಣ, ನಾನೇನಿದೆಯೋ ಅದು ಮಾತಾಡ್ತೀನಿ. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ನಮ್ಮ ರಾಜಕಾರಣಿಗಳು ನಂಬ್ಕೊಂಡು ಯಾರೂ ಬಡಬೇಡಿ ಅಂತ. ನಾವೆಲ್ಲ ಸ್ವಾರ್ಥಿಗಳು ಸರ್. ನಾವು ನಮ್ಮ ಹೆಂಡ್ತಿ ಮಕ್ಕಳು ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ. ನಾನು ಕರ್ನಾಟಕದ ಹುಡುಗರಿಗೆ ಹೇಳೋದೇನು ಗೊತ್ತಾ, ನಿನಗೊಬ್ಬ ಲೀಡ್ರ್ ಇಷ್ಟ ಆದ್ನಾ ಜೈಕಾರ ಹಾಕು, ಇನ್ನೂ ಇಷ್ಟ ಆದ್ನ ಒಂದು ಫೋಟೋ ತಗೋ, ಇನ್ನೂ ಇಷ್ಟ ಆದ್ನ ಎಲೆಕ್ಷನ್ಗೆ ಒಂದು 4 ದಿನ ಮುಂಚೆ ಬಂದು ಓಡಾಡಿ ಒಂದು 4 ಓಟ್ ಹಾಕ್ಸು, ಇನ್ನೂ ಇಷ್ಟ ಆದ ನಿನ್ನ ಕಷ್ಟ ಸುಖ ಹೇಳ್ಕೊಂಡು ಕೆಲಸ ಮಾಡ್ಕೊ. ರಾಜಕಾರಣಿಗಳೇ ನಾವು ದೇವರು ಅಂದ್ಕೊಂಡು ನಮ್ಮ ಹಿಂದೆ ಬರಬೇಡಿ. ನೋಡ್ರಯ್ಯ, ಇಲ್ಲಿ ಯಾರೂ ಹಿಡಿಯೋಕ್ಕಾಗಲ್ಲ. ಏನೋ ನೀವು ಕಷ್ಟ ಅಂತ ಬಂದಾಗ ಸಮಸ್ಯೆ ಪರಿಬಾರ್ದು. ನಾನು ಹೇಳೋದು, ಒಂದು ರಾಜಕಾರಣಿಯಿಂದ ಕಷ್ಟ ಬಂದಾಗ ಸಮಸ್ಯೆ ಪರಿಹರಿಸ್ಕೊಳ್ಳಿ, ಆ ಆರಾಧನೆ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಯಾರೂ ಆಗಲ್ಲ ಸರ್. ಅಟ್ ದ ಎಂಡ್ ಆಫ್ ದ ಡೇ ನನ್ನ ಹೆಂಡ್ತಿ ಮಕ್ಕಳ ಭವಿಷ್ಯ ನನಗೆ ಮುಖ್ಯ ಅಲ್ವಾ? ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ. ನಾನು ಇಲ್ಲಿ ಮಾತಾಡಿ ಬನ್ನಿ, ನಮ್ಮ ಹಿಂದೆ ಬನ್ನಿ, ನಾವು ನಿಮ್ಮನ್ನು ಕಾಪಾಡಿಬಿಡ್ತೀವಿ, ಎಲ್ಲೆಲ್ಲೋ ಎತ್ಕೊಂಡು ಹೋಗ್ಬಿಡ್ತೀವಿ, ನಾವು ಮೇಲೆ ಬರೋದೇ ನಮಗೆ ಕಷ್ಟ ಆಗಿದೆ. ಇನ್ನು ನಾವಿನ್ನೂ 4 ಜನ, ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ. ನಾನು ಕರ್ನಾಟಕದ ಹುಡುಗರಿಗೆ ಹೇಳೋದಿಷ್ಟೇ, ಅಪ್ಪ ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾಳೆ ನಿನ್ಗೆ ಹೆಚ್ಚು ಕಡಿಮೆ ಆಗಿ ICU ಬಿಸಾಕಿದ್ರೆ ಆಚೆ ಅಪ್ಪ ಅಮ್ಮ ಹೆಂಡ್ತಿ ಮಕ್ಕಳೇ ಇರ್ತಾರಪ್ಪ. ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಲ್ಲ, ನಿನ್ನ ಲೀಡ್ರ್ ಅಲ್ಲ, ನಿನ್ನ ಬೆಳೆಸಿರೋನಲ್ಲ, ನಿನ್ನ ಬೆಳೆಸಿರೋನು ಅಲ್ಲ, ಇದು ಯಾವುದೂ ಅಲ್ಲ. ಇದು ಆರ್ಡ್ ರಿಯಾಲಿಟಿ. ವಿಶೇಷವಾಗಿ ಉತ್ತರ ಕರ್ನಾಟಕದವರಂತೂ ನಾನು ಭಾಳ ಇಷ್ಟಪಡ್ತಾರೆ. ಉತ್ತರ ಕರ್ನಾಟಕದವ್ರ ಪಾದಗಳಲ್ಲಿ ನಮಿಸ್ತಾ ನಾನು ಹೇಳ್ತೀನಿ, ನಿಮ್ಮ ಪ್ರೀತಿ ಹಿಂಗೆ ಮುಂದುವರಿಸಿ. ನಿಮ್ಮ ಆಶೀರ್ವಾದ ಇದ್ದರೆ ಅಪ್ಪ ಅಮ್ಮ ಇಲ್ದಾರ ಹುಡುಗ, ಚಿಕಿತ್ಸೆ ಸಿಗದೆ ಅಪ್ಪ ಅಮ್ಮನ ಕಳ್ಕೊಂಡಂಥ ಹುಡುಗ, ಒಂದು ಬಡ ಕುಟುಂಬದ ಹುಡುಗ, ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಧೈರ್ಯ ಮಾತ್ರ ಇಟ್ಕೊಂಡು ರಾಜಕೀಯಕ್ಕೆ ಬಂದಂಥ ಹುಡುಗ, ಬ್ಯಾಕ್ಗ್ರೌಂಡ್ ಯಾವನಿಗೆ ಬೇಕು, ಧೈರ್ಯ ಇದ್ದರೆ ಎಲ್ಲಿ ಬೇಕಾದರೂ ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತೀವಿ ಅಂತ ಹೇಳ್ದಂಥ ಹುಡುಗ, ಈ ಮಣ್ಣಿಗಿಂತ ದೊಡ್ಡದು ಯಾವುದಿಲ್ಲ, ಕನ್ನಡಕ್ಕಿಂತ ಹೆಚ್ಚು ಯಾವುದೂ ಇಲ್ಲ, ಪರವಾಗಿಲ್ಲ ಆಗಿದ್ದಾಗೋಗಲಿ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಬಂದಂಥ ಹುಡುಗರು ವಿಧಾನಸೌಧದವರೆಗೂ ಬಂದಿದ್ದೀವಿ.
ಹಣೆ ಬರಹ ಯಾವನಿಗೂ ಗೊತ್ತಿಲ್ಲ. ದೈವ ಬಲ ಜನಬಲ ಇದ್ದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ದೇವ್ರು ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ನನಗೂ ಗೊತ್ತಿಲ್ಲ. ಜನ ದೇವರಿಬ್ಬರು ನನ್ನ ಜೊತೆ ಇದ್ದಾರೆ. ಉಳಿದ ಶಾಸಕರು ಸಹಿತ ಪ್ರದೀಪ್ ಈಶ್ವರ್ ಫಾಲೋ ಮಾಡಬೇಕಲ್ಲ ಸರ್? ಸರ್ ಪ್ರೇರಣೆ ಆಗ್ಬೇಕಲ್ಲ ಒಂದು. ನಾನು ಹಂಗೆ ಮಾತಾಡೋಕ್ಕೆ ತಪ್ಪಾಗುತ್ತೆ. ನಾನು ಒಂದು ಹೊಸ ಶಾಸಕರು ಟ್ರೈನಿಂಗ್ ಆದರೂ ಕೊಡಿ. ಇಲ್ಲ ಸರ್, ಎಲ್ಲ ಶಾಸಕರು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ಹೊಸಬರು ಇದ್ದಾರಲ್ಲ ನಿಮ್ಮ ಜೊತೆ ಬಂದು. ಇಲ್ಲ ಸರ್, ಅವರು ಮೊದಲನೇ ಅನುಭವ ನಿಮಗೆ ಇದು? ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರು. ನಾನು ನನ್ನ ವೇಯಲ್ಲಿ ಮಾಡ್ತಿದ್ದೀನಿ. ಬಟ್ ಎಲ್ಲ ಶಾಸಕರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಪಕ್ಷದವರು ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಸಂತೋಷ ಸರ್. ನಮ್ಮ ಥ್ಯಾಂಕ್ ಯು. ನಿಮ್ಮ ವೀಡಿಯೋಸ್ ನೋಡಿದ್ದೀನಿ 2-3, ಭಾಳ ಖುಷಿಯಾಗಿದೆ. ಆಲ್ ದಿ ಬೆಸ್ಟ್ ಸರ್. ಹೀಗೆ ಮಾಡಿ. ಅಟ್ಲೀಸ್ಟ್ ಏನು ಗೊತ್ತಾ, ಇಂಥವೆಲ್ಲ ಬರಬೇಕು ಮಾಧ್ಯಮಗಳ ಜಾಗೃತಿ ಬರಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದವರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ನನ್ನ ಮೇಲೆ ತೋರಿಸಿದಂಥ ಪ್ರೀತಿ ಅದು ಬೆಲೆ ಕಟ್ಟೋಕ್ಕೆ ಆಗಲ್ಲ. ನಾನು ಬೆಳಗಾವಿಗೆ ನೆನ್ನೆ ಬಂದೆ. ಭಾಳ ಖುಷಿ ಆಗುತ್ತೆ ನನಗೆ. ಉತ್ತರ ಕರ್ನಾಟಕ ಭಾಳ ಇಷ್ಟ, ಯಾಕೆಂದರೆ ಇದು ಗಂಡಸರಿರೋ ನಾಡು ಅಂತ. ಥ್ಯಾಂಕ್ ಯು ಸರ್. ಅದಕ್ಕೆ ನಾನು ಹೇಳಿದ್ದೆ ಇವನಂಥ ಅಪರೂಪದ ಶಾಸಕ ಪ್ರದೀಪ್ ಈಶ್ವರ್ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.